ಹಲೋ ಎವ್ರಿವನ್. ಯು ಪಿ ಎಸ್ ಸಿ ಮೈಂಡ್ ಕೆಮ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. NCERT ಹಿಸ್ಟ್ರಿಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಕ್ಲಾಸ್ 8ನ 4 ಚಾಪ್ಟರ್ನ ಮುಗಿಸಿದ್ದೇವೆ. ಈಗ 5ನೇ ಚಾಪ್ಟರ್ 1857 ಸ್ವಾತಂತ್ರ್ಯ ಸಂಗ್ರಾಮ ಕೇಳಿರ್ತೀರಿ. ಇದ್ರ ಬಗ್ಗೆ ನೀವು ಓದಿರ್ತೀರಿ ಹೈಸ್ಕೂಲಲ್ಲಿ ಇರಬೇಕಾದ್ರೆ. ನೋಡೋಣ ಯಾವ್ಯಾವ ವಿಷಯಗಳು ಕಾರಣ ಆಯಿತು, ಹೇಗೆ ಆ ಒಂದು ಘಟನೆ ಬಂತು, ಇತಿಹಾಸದಲ್ಲಿ ಹೇಗೆ ದಾಖಲಾಗಿದೆ ನೋಡ್ತಾ ಹೋಗೋಣ. 19ನೇ ಶತಮಾನ, 19th ಸೆಂಚುರಿ. ಕಲ್ಪನೆ ಮಾಡ್ಕೊಳ್ಳಿ, ರಾಜ ಮಹಾರಾಜರೆಲ್ಲ ತಮ್ಮ ಆಸ್ಥಾನದಲ್ಲಿ ದೊಡ್ಡ ದೊಡ್ಡ ಸಭೆಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಬೇರೆ ಬೇರೆ ಸೋಲ್ಜರ್ಸ್ ಯೂನಿಫಾರ್ಮನ್ನು ಹಾಕ್ಕೊಂಡು ಮಾರ್ಚ್ ಮಾಡ್ತಾ ಇದ್ದಾರೆ. ಇನ್ನು ಜನಸಾಮಾನ್ಯರು ತಮ್ಮ ತಮ್ಮ ಕೆಲಸಗಳನ್ನು, ದಿನನಿತ್ಯದ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಾರ್ಕೆಟ್ ತುಂಬ ಬ್ಯುಸಿ ಆಗಿರುತ್ತೆ. ಇದೆಲ್ಲ ನಡೀತಾ ಇದೆ 19ನೇ ಶತಮಾನ. ಆದರೆ ನಿಧಾನವಾಗಿ ಒಂದು ಸಣ್ಣ ಸಣ್ಣ ಬದಲಾವಣೆ ದೊಡ್ಡ ಕ್ರಾಂತಿಗೆ ಕಾರಣ ಆಗುತ್ತೆ. ಬ್ರಿಟಿಷರು ಟ್ರೇಡರ್ಸ್ ಆಗಿ ಬಂದವರು ಆಮೇಲೆ ಹೇಗೆ ರೂಲರ್ಸ್ ಆಗಲಿಕ್ಕೆ ದಾರಿಯನ್ನು ಮಾಡಿಕೊಂಡ್ರು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ದಿವಾನಿ ರೈಟ್ಸ್ಗಳನ್ನು ಪಡ್ಕೊಂಡು ಆಮೇಲೆ ರೆವೆನ್ಯೂ ಕಲೆಕ್ಷನ್ ಮಾಡೋದು, ಅದಕ್ಕೆ ಯಾವ್ಯಾವ ಪದ್ಧತಿಗಳನ್ನು ತಂದರು ಎಲ್ಲವನ್ನು ನೋಡಿದ್ದೇವೆ ಅಲ್ವಾ. ಸೊ ಈಗ ಹೊಸ ಪವರ್ ಅಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಈಸ್ಟ್ ಇಂಡಿಯಾ ಕಂಪನಿ ಎನ್ನುವಂತಹ ಯಾವುದೋ ಒಂದು ದೇಶದ ಹೊರಗಿನಿಂದ ಬಂದಂತಹ ಕಂಪನಿಯ ಜನರು ನಮ್ಮ ಇಡೀ ದೇಶವನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ ನಿಧಾನವಾಗಿ. ಧೋನಿ ಟೇಕನ್ ಕಂಟ್ರೋಲ್ ಓವರ್ ಲಾರ್ಜ್ ಪಾರ್ಟ್ ಆಫ್ ಇಂಡಿಯಾ. ಮತ್ತೆ ಮೆನಿ ಪೀಪಲ್ ಆರ್ ಬಿಗಿನಿಂಗ್ ಟು ಫೀಲ್ ದಟ್ ದರ್ ವರ್ಲ್ಡ್ ವಾಸ್ ಸ್ಲಿಪ್ಪಿಂಗ್ ಅವೇ. ಇದು ಅವರಿಗೆ ಅರ್ಥ ಆಗ್ತಾ ಇತ್ತು, ನಮ್ಮ ಕೈ ತಪ್ಪು ಹೋಗ್ತಾ ಇದೆ, ಎಲ್ಲೋ ಏನೋ ಮಿಸ್ ಆಗ್ತಾ ಇದೆಯಲ್ಲ ಅನಿಸ್ತಾ ಇತ್ತು ತುಂಬ ಜನರಿಗೆ ಮೊದಲಿಂದಾನೆ. ಸೊ ಹಾಗೆ ಅದು ಏನಾಯಿತು ಮುಂದೆ ಅಂತ ಈ ಚಾಪ್ಟರ್ ನೋಡ್ತಾ ಹೋಗ್ತೇವೆ. ಎಷ್ಟೋ ಶತಮಾನಗಳ ಕಾಲ ಭಾರತದಲ್ಲಿ ಇಂಡಿಯನ್ ರೂಲರ್ಸ್ಗಳಿಗೆ ಪವರ್ ಇತ್ತು, ಗೌರವ ಇತ್ತು, ಆನರ್ ಇತ್ತು ಅಲ್ವಾ. ನಮ್ಮ ಕಂಟ್ರೋಲ್ ಚೆನ್ನಾಗಿದೆ ಅಂತ ಅವ್ರು ಅಂದ್ಕೊಳ್ತಾ ಇದ್ರು. ಟೆರಿಟರಿಯಲ್ಲಿ ಅವರ ಕಂಟ್ರೋಲ್ ಇದೆ, ಹಾಗಾಗಿ ಎಲ್ಲ ರಾಜ್ಯ ಸುಭೀಕ್ಷವಾಗಿದೆ, ಎಲ್ಲ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಅಂತ ರಾಜರು ಅಂದ್ಕೊಳ್ತಾ ಇದ್ರು. ಕಂಪನಿ ರೂಲ್ ಬಂದ ಮೇಲೆ ಆ ಒಂದು ಆಲೋಚನೆ ಡಿಸಪೇರ್ ಆಗ್ತಾ ಬಂತು. ಏನಾಯಿತು ಅಲ್ಲಿ ಅಂತಂದರೆ, ಬ್ರಿಟಿಷ್ ರೆಸಿಡೆಂಟ್ಸ್ ವರ್ ಪ್ಲೇಸ್ಡ್ ಇನ್ ರಾಯಲ್ ಕೋರ್ಟ್ಸ್. ದೊಡ್ಡ ಆಸ್ಥಾನಗಳಲ್ಲಿ ಬ್ರಿಟಿಷ್ ರೆಸಿಡೆಂಟ್ಗಳು ಮುಖ್ಯವಾಗಿ ಜಾಗವನ್ನು ಪಡ್ಕೊಳ್ಳಿಕ್ಕೆ ಪ್ರಾರಂಭಿಸಿದರು. ಮತ್ತು ಕಿಂಗ್ಸ್ ಲಾಸ್ಟ್ ಕಂಟ್ರೋಲ್ ಓವರ್ ದರ್ ಆರ್ಮೀಸ್. ಆರ್ಮಿಯ ಮೇಲಿನ ಕಂಟ್ರೋಲ್ ಕಳ್ಕೊಳ್ಳೋದು, ಅವರ ಟೆರಿಟರಿಗಳು ನಿಧಾನವಾಗಿ ಕೈತಪ್ಪಿ ಹೋಗಲಿಕ್ಕೆ ಪ್ರಾರಂಭ ಆಯಿತು. ರೆವೆನ್ಯೂ ಅಥಾರಿಟಿ ಎರಡೂ ಲಾಸ್ ಆಗ್ತಾ ಬಂತು, ನೋಡಿದ್ದೇವೆ ಹಿಂದಿನ ವಿಭಾಗದಲ್ಲಿ. ಅದರಲ್ಲೂ ರಾಣಿ ಲಕ್ಷ್ಮೀಬಾಯಿ ವಾಂಟೆಡ್ ದ ಬ್ರಿಟಿಷ್ ಟು ಅಕ್ಸೆಪ್ಟ್ ಹರ್ ಅಡಾಪ್ಟೆಡ್ ಸನ್ ಆಸ್ ದಿ ರೂಲರ್ ಆಫ್ ಝಾನ್ಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಹೇಳಿರಬಹುದು ಆ ಕತೆ. ಲಕ್ಷ್ಮೀಬಾಯಿ ಮುಖ್ಯವಾಗಿ ಏನನ್ನು ಬಯಸ್ತಾ ಇದ್ಲು ಅಂತಂದರೆ, ಅವಳ ದತ್ತು ಮಗ ಝಾನ್ಸಿಯ ರೂಲರ್ ಆಗಬೇಕು ಅಂತ ಅಂದ್ಕೊಂಡಿದ್ಲು. ಇನ್ನೊಂದು ಕಡೆ ನಾನಾ ಸಾಹೇಬ್ ಡಿಮ್ಯಾಂಡೆಡ್ ದಿ ಪೆನ್ಷನ್ ಆಫ್ ಹಿಸ್ ಫಾದರ್. ತಂದೆಯ ಪೆನ್ಷನ್ ಬರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಆದರೆ ಕಂಪ್ನಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಈಗ ಅಲ್ಲಿ ಒಂದು ರೆಸೆಂಟ್ಮೆಂಟ್ ಕ್ರಿಯೇಟ್ ಆಗುತ್ತೆ ರೂಲರ್ಸ್ಗಳಲ್ಲಿ. ಕಂಪ್ನಿ ಇದನ್ನು ಒಪ್ಕೊಳ್ಳದೆ ಇರೋದ್ರಿಂದ ಒಂದು ರೆಸೆಂಟ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಟರ್ನಿಂಗ್ ಪಾಯಿಂಟ್ ಬರೋದು ಯಾವಾಗ ಅಂತಂದರೆ, ಅವಧನ್ನು ಮಾಡ್ಕೊಳ್ತಾರೆ 1856. 1856 ಕಿಂಗ್ಡಮ್ ಆಫ್ ಅವಧ್ ವಾಸ್ ಅನೆಕ್ಸ್. ಬ್ರಿಟಿಷರು ಇದಕ್ಕೆ ಕೊಡುವಂತಹ ಸಮರ್ಥನೆ, ಜಸ್ಟಿಫಿಕೇಶನ್ ಏನು ಅಂತಂದರೆ, ದೇ ಸ್ಯಾಡ್ ಅವಧ್ ವಾಸ್ ಬೀಯಿಂಗ್ ಮಿಸ್ಗವರ್ನ್ಡ್. ಅವಧಲ್ಲಿ ಆಡಳಿತ ಚೆನ್ನಾಗಿ ನಡೀತಾ ಇರಲಿಲ್ಲ, ನಾವು ಬಂದು ಅದನ್ನು ಸರಿಪಡಿಸ್ತೇವೆ ಅಂತ ಬ್ರಿಟಿಷರು ಸಮರ್ಥನೆ ಕೊಡ್ತಾರೆ. ಬಟ್ ಮೆನಿ ಇಂಡಿಯನ್ಸ್ ಬಿಲೀವ್ಡ್ ದಿಸ್ ವಾಸ್ ಸಿಂಪ್ಲಿ ಆನ್ ಎಕ್ಸ್ಕ್ಯೂಸ್ ಟು ಟೇಕ್ ಕಂಟ್ರೋಲ್. ಅಲ್ಲಿ ಹೋಗಿ ಅಧಿಕಾರವನ್ನು ವಹಿಸ್ಕೋಬೇಕಿತ್ತು, ಅದಕ್ಕೋಸ್ಕರ ಈ ಥರ ನೆಪಗಳನ್ನು ಹೇಳ್ತಾ ಇದ್ದೀರಾ ಅಂತ ತುಂಬ ಜನ ಟೀಕೆ ಮಾಡ್ತಾರೆ. ಆದರೆ ಅದನ್ನು ನಂಬ್ಕೊಂಡಿರ್ತಾರೆ. ಇದರಿಂದಾಗಿ ಮುಂದೆ ನವಾಬ್ಸಿಗೆ, ಸೋಲ್ಜರ್ಸ್, ಪೀಸೆಂಟ್ಸ್, ಲ್ಯಾಂಡ್ ಓನರ್ಸ್ ಎಲ್ರಿಗೂ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅವಧ್ ವಾಸ್ ಅನ್ ಇಂಪಾರ್ಟೆಂಟ್ ಪೊಲಿಟಿಕಲ್ ಆ್ಯಂಡ್ ಕಲ್ಚರಲ್ ಸೆಂಟರ್. ಅದನ್ನೋದು ಒಂದು ಪೊಲಿಟಿಕಲಿ ಮತ್ತು ಕಲ್ಚರಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸೆಂಟರ್. ಬರೀ ಅವಧ್ ಮಾತ್ರ ಅಲ್ಲ, ಇವನ್ ದ ಮೊಘಲ್ ಎಂಪರರ್ ವಾಸ್ ಬೀಯಿಂಗ್ ಸೈಡ್ ಲೈನ್. ಮೊಘಲ್ ಡೈನೆಸ್ಟಿಯನ್ನು ಸಹ ಎಂಡ್ ಮಾಡಬೇಕು ಅನ್ನೋದು ಬ್ರಿಟಿಷರ ಪ್ಲ್ಯಾನು. ಲಾಸ್ಟ್ ಮೊಘಲ್ ಎಂಪರರ್ ಯಾರು ಅಂತಂದರೆ ಬಹದ್ದೂರ್ ಶಾ ಜಫರ್.
ಈಗ ಬ್ರಿಟಿಷರು ಈ ಡೈನೆಸ್ಟಿಯನ್ನು ನಿಧಾನವಾಗಿ ಎಂಡ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂತಂದರೆ, ರಿಮೂವಿಂಗ್ ದಿ ಎಂಪರರ್ಸ್ ನೇಮ್ ಫ್ರಾಮ್ ಕಾಯಿನ್ಸ್ಗಳಿಂದ ಎಂಪರರ್ ನೇಮನ್ನು ರಿಮೂವ್ ಮಾಡೋದು, ಮತ್ತು ಡಿಕ್ಲೇರಿಂಗ್ ದ್ಯಾಟ್ ಆಫ್ಟರ್ ಹಿಸ್ ಡೆತ್ ಮೊಘಲ್ ರೂಲರ್ಸ್ ವುಡ್ ಲೂಸ್ ದರ್ ರಾಯಲ್ ಸ್ಟೇಟಸ್. ಬಹದ್ದೂರ್ ಶಾ ಜಫರ್ ಮರಣದ ನಂತರ ಮೊಘಲ್ಸು ರಾಯಲ್ ಸ್ಟೇಟನ್ನು ಕಳ್ಕೊಳ್ತಾರೆ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಮತ್ತು ಪ್ಲಾನಿಂಗ್ ಟು ಮೂವ್ ದ ರಾಯಲ್ ಫ್ಯಾಮಿಲಿ ಔಟ್ ಆಫ್ ದಿ ರೆಡ್ ಫೋರ್ಟಿಂದ ಅವ್ರನ್ನ ಹೊರಗೆ ಕಳಿಸೋದು, ಆ ಒಂದು ಪ್ಲ್ಯಾನ್ ಸಹ ಮಾಡಿರ್ತಾರೆ. ಇದೆಲ್ಲ ಬಹಳ ಭಾರತೀಯರಿಗೆ ಏನನ್ಸುತ್ತೆ, ಡೀಪ್ಲಿ ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಮೊಘಲ್ ಎಂಪರರ್ ಸಿಂಬಲೈಸ್ಡ್ ಲೆಜಿಟಮೆಸಿ ಆ್ಯಂಡ್ ಅಥಾರಿಟಿ. ಮೊಘಲ್ ಎಂಪೈರ್ ಅನ್ನೋದು ಎಂಪರರ್ ಲೆಜಿಟಮೆಸಿಗೆ ಅಥವಾ ಅಥಾರಿಟಿಗೆ ಒಂದು ಸಿಂಬಲ್ ಇತ್ತರ. ಬ್ರಿಟಿಷರು ಬಂದು ಈಗ ಹಾನಿ ಮಾಡ್ತಾ ಇದ್ದಾರೆ, ತರ್ತಾ ಇದ್ದಾರೆ ಅಂತ ತುಂಬ ಇಂಡಿಯನ್ಸ್ ಅಂದ್ಕೊಳ್ತಾ ಇರ್ತಾರೆ. ವೈ ವರ್ ಮೆನಿ ಇಂಡಿಯನ್ ರೂಲರ್ಸ್ ವಿಲ್ಲಿಂಗ್ ಟು ಸಪೋರ್ಟ್ ದಿ ರೆಬಿಲಿಯನ್ ಲೇಟರ್. ಮುಂದೆ ಎಷ್ಟೋ ಜನ ಇಂಡಿಯನ್ ರೂಲರ್ಗಳು ಆಮೇಲೆ ರೆಬೆಲಿಯನ್ಗೆ ಸಪೋರ್ಟ್ ಮಾಡ್ತಾರೆ. ಯಾಕಂತಂದರೆ ಇಲ್ಲಿ ಯಾರಿದ್ರು, ನವಾಬ್ಸು, ಸೋಲ್ಜರ್ಸು, ಪೀಸೆಂಟ್ಸು, ಲ್ಯಾಂಡ್ ಓನರ್ಸು, ಇವರಿಗೆಲ್ಲ ಸಿಟ್ಟು ಬರ್ತಾ ಇತ್ತು. ಎಲ್ಲ ರೂಲರ್ಗಳು ಒಂದೇ ಸಾರಿ ಸಪೋರ್ಟ್ ಮಾಡಿಲ್ಲ, ಆಮೇಲೆ ಕೆಲವರು ಸಪೋರ್ಟ್ ಮಾಡ್ತಾರೆ. ಯಾಕಂತಂದರೆ ಬಿಕಾಸ್ ಬ್ರಿಟಿಷ್ ಪಾಲಿಸೀಸ್ ಟುಕ್ ಅವೇ ದೇರ್ ಪವರ್. ಅವರ ಅಧಿಕಾರವನ್ನು ಕಿತ್ಕೊಳ್ತಾರೆ. ಡಿಸ್ಟ್ರಾಯ್ಡ್ ಟ್ರೆಡಿಷನಲ್ ಪೊಲಿಟಿಕಲ್ ಸಿಸ್ಟಮ್ಸ್, ಇಗ್ನೋರ್ಡ್ ಇಂಡಿಯನ್ ಕಸ್ಟಮ್ಸ್ ಆಫ್ ಸಕ್ಸೆಷನ್. ಭಾರತದ ಎಷ್ಟೋ ಪದ್ಧತಿಗಳನ್ನು, ಆಚರಣೆಗಳನ್ನು ಎಲ್ಲವನ್ನು ಬ್ರಿಟಿಷರು ಒಂದೊಂದಾಗಿ ಡಿಸ್ಟ್ರಾಯ್ ಮಾಡ್ತಾ ಹೋಗ್ತಾರೆ. ಸೊ ಸಪೋರ್ಟಿಂಗ್ ದಿ ರೆಬಿಲಿಯನ್ ಮೆಂಟ್ ಟು ಅ ಚಾನ್ಸ್ ಟು ರೀಗೇನ್ ಅಥಾರಿಟಿ. ಮತ್ತೆ ತಮಗೆ ಅಥಾರಿಟಿ ಸಿಗಬಹುದು ಆ ಒಂದು ಆಶಾ ಭಾವನೆಯಿಂದ ಸಪೋರ್ಟ್ ಮಾಡಲಿಕ್ಕೆ ಆಮೇಲೆ ಬರ್ತಾರೆ. ಇನ್ನು ವೈ ವರ್ ಪೀಸೆಂಟ್ಸ್ ಆ್ಯಂಡ್ ಸಿಪಾಯ್ಸ್ ಆ್ಯಂಗ್ರಿ. ಪೀಸೆಂಟ್ಗಳು, ಸಿಪಾಯಿಗಳು ಯಾಕೆ ಸಿಟ್ಟಿಗೆದ್ದಿದ್ರು? ರೆಬಿಲಿಯನ್ ಡಿಡ್ ನಾಟ್ ಸ್ಟಾರ್ಟ್ ಓನ್ಲಿ ಬಿಕಾಸ್ ಆಫ್ ಕಿಂಗ್ಸ್. ಬರೀ ರಾಜರಿಂದ ಇದು ಸ್ಟಾರ್ಟ್ ಆಗಿರೋದಲ್ಲ. ಸ್ಪ್ರೆಡ್ ಬಿಕಾಸ್ ಆರ್ಡಿನರಿ ಪೀಪಲ್ ವರ್ ಆಲ್ಸೋ ಅನ್ಹ್ಯಾಪಿ. ಸಾಮಾನ್ಯ ಮನುಷ್ಯರು, ಅವರಿಗೂ ಸಹ ತುಂಬ ಕಷ್ಟಗಳಾಗ್ತಾ ಇತ್ತು, ಇನ್ನು ಸಂತೋಷದಲ್ಲಿ ಇರಲಿಲ್ಲ. ಯಾಕೆ ಹೇಳಿ? ಟ್ಯಾಕ್ಸ್, ಹೆವಿ ಟ್ಯಾಕ್ಸಸ್ಸು. ಹಿಂದೆ ನೋಡಿದ್ವಿ, ರೆವೆನ್ಯೂ ಟ್ಯಾಕ್ಸು ಜಾಸ್ತಿ ಇರ್ತಿತ್ತು, ರೆವೆನ್ಯೂ ಕಲೆಕ್ಷನ್ ತುಂಬ ಸ್ಟ್ರಿಕ್ಟ್ ಆಗಿತ್ತು. ಮತ್ತು ಲಾಸ್ ಆಫ್ ಲ್ಯಾಂಡ್ ಟು ಮನಿ ಲ್ಯಾಂಡರ್ಸಿಗೆ ಹಣವನ್ನು ವಾಪಸ್ಸು ಪೂರೈಕೆ ಮಾಡಲಿಕ್ಕಾಗದೆ ನಮ್ಮ ಭೂಮಿಯನ್ನು ಕಳ್ಕೊಳ್ತಾ ಇದ್ರು. ಡೆಟ್ ಟ್ರ್ಯಾಪ್ಸ್, ಸಾಲ ಪೂರೈಸಲಿಕ್ಕಾಗದೆ ಕಷ್ಟಪಡ್ತಾ ಇದ್ರು. ಸೊ ಮೆನಿ ಫ್ಯಾಮಿಲೀಸ್ ಲಾಸ್ಟ್ ಲ್ಯಾಂಡ್ಸ್ ಕಲ್ಟಿವೇಟೆಡ್ ಫಾರ್ ಜನರೇಷನ್ಸ್. ಎಷ್ಟೋ ಜನ ಹಿಂದಿನ ವಂಶದ ಬಳಿಯಿಂದ ಬಂದಿರುತ್ತೆ ಅಂತ ಲ್ಯಾಂಡ್ ಕಳ್ಕೊಂಡ್ಬಿಡ್ತಾರೆ. ಇದರಿಂದ ಅವರಿಗೆ ಫ್ರಸ್ಟ್ರೇಷನ್, ವಿಲೇಜ್ಗಳಲ್ಲಿ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ಪೀಸೆಂಟ್ಸು ತುಂಬ ಕಷ್ಟಪಡ್ತಾ ಇದ್ರು, ಅವರಿಗೂ ಸಹ ಪ್ರಾಬ್ಲಮ್ ಆಯಿತು. ಇನ್ನು ಸಿಪಾಯ್ಸ್, ಇಂಡಿಯನ್ ಸೋಲ್ಜರ್ಸ್, ಸಿಪಾಯ್ಸ್ ವರ್ಕಿಂಗ್ ಫಾರ್ ದಿ ಕಂಪನಿ ಹ್ಯಾಡ್ ಸೆವೆರಲ್ ಕಂಪ್ಲೇಂಟ್ಸ್. ಯಾರು ಈ ಕಂಪ್ನಿಗೋಸ್ಕರ ವರ್ಕ್ ಮಾಡ್ತಾ ಇದ್ರು ಸಿಪಾಯಿಗಳು, ಅವರು ಸಹ ಬೇರೆ ಬೇರೆ ಕಂಪ್ಲೇಂಟ್ಗಳನ್ನು ಇಟ್ಟಿದ್ರು. ಏನಂತಂದರೆ ತುಂಬ ಕಡಿಮೆ ಸ್ಯಾಲ್ರಿ, ಅಲವೆನ್ಸ್ಗಳಿಲ್ಲ, ಪೂವರ್ ಅಲವೆನ್ಸು, ಡಿಸಿಪ್ಲಿನ್ ತುಂಬ ಸ್ಟ್ರಿಕ್ಟ್ ಆಗಿದೆ, ಮತ್ತು ಕಲ್ಚರಲ್ ಮತ್ತು ರಿಲಿಜಿಯಸ್ ಕನ್ಸರ್ನ್. ಆಗಿನ ಕಾಲದಲ್ಲಿ ಕ್ರಾಸಿಂಗ್ ದ ಸಿ, ಸಮುದ್ರ ದಾಟ್ ಹೋದರೆ ಅವರ ಕಾಸ್ಟ್ ಮತ್ತು ರಿಲಿಜನ್ನು ಲಾಸ್ ಆಗುತ್ತೆ ಅನ್ನುವಂಥ ಒಂದು ಬಿಲೀಫ್ ಇತ್ತು. Crossing the sea would lead to loss of caste and religion. But the company forced soldiers to go overseas. ಕಂಪನಿ ಫೋರ್ಸ್ ಮಾಡ್ತಾ ಇತ್ತು, ನೀವು ಸಮುದ್ರವನ್ನು ದಾಟಿ ಹೋಗಬೇಕು ಅಂತ. ನ್ಯೂ ಲಾ 1856 ಒಂದು ಹೊಸ ಲಾ ಮಾಡ್ತಾರೆ. ಮೇಡ್ ಓವರ್ಸೀಸ್ ಸರ್ವಿಸ್ ಕಂಪಲ್ಸರಿ ಫಾರ್ ನ್ಯೂ ರಿಕ್ರೂಟ್ಸ್. ಹೊಸದಾಗಿ ರಿಕ್ರೂಟ್ ಆದವರಿಗೆ ಓವರ್ಸೀಸ್ ಸರ್ವಿಸ್ಗಳು ಕಂಪಲ್ಸರಿ ಅಂತ ಮಾಡ್ತಾರೆ. ಇದರಿಂದಾಗಿ ಸೋಲ್ಜರ್ಸ್ಗಳಲ್ಲಿ ರಿಸೆಂಟ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಮತ್ತು ಮೆನಿ ಸಿಪಾಯ್ಸ್ ಫಾರ್ ಆ್ಯಕ್ಚುಲಿ ಪೀಸೆಂಟ್ಸ್, ಅವರ ಪೀಸೆಂಟ್ಗಳೇ ಆಗಿದ್ದರು. ಫ್ಯಾಮಿಲಿ ಲಿವ್ಡ್ ಇನ್ ವಿಲೇಜಸ್ ಅಲ್ವಾ, ಅವರ ಫ್ಯಾಮಿಲಿಯಲ್ಲಿರುತ್ತೆ, ವಿಲೇಜಸಲ್ಲಿರುತ್ತೆ. ಸೊ ವೆನ್ ಪೀಸೆಂಟ್ಸ್ ಸಫರ್ಡ್, ಆ್ಯಂಗರ್ ಸ್ಪ್ರೆಡ್ ಇನ್ ಟು ದ ಆರ್ಮಿ. ಪೀಸೆಂಟ್ಗಳು ಸಫರ್ ಆಗ್ತಾ ಇದ್ದಾರೆ, ಅವರ ಫ್ಯಾಮಿಲಿ ಸಫರ್ ಆಗ್ತಾ ಇದೆ ಅಂತಂದರೆ ಆರ್ಮಿಯಲ್ಲಿ ಅವ್ರ ಮನೆಯಿಂದ ಬಂದಿರ್ತಾರಲ್ವ, ಅವರಿಗೂ ಸಹ ಸಿಟ್ಟು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ್ಯಂಗರ್ ಜಾಸ್ತಿ ಆಗುತ್ತೆ. ಸೋಷಿಯಲ್ ಕನೆಕ್ಷನ್ ಸ್ಪ್ರೆಡ್ಸ್ ರೆಬಿಲಿಯನ್ ಫಾಸ್ಟ್. ನಿಧಾನವಾಗಿ ಕನೆಕ್ಷನ್ನಿಂದ ರೆಬಿಲಿಯನ್ ತುಂಬ ಫಾಸ್ಟಾಗಿ ಹರಡಲಿಕ್ಕೆ ಶುರುವಾಗುತ್ತೆ. ಅದರ ಜೊತೆ ಫಿಯರ್ ಆಫ್ ಸೋಷಲ್ ಆ್ಯಂಡ್ ರಿಲಿಜಿಯಸ್ಟಿ. ಬ್ರಿಟಿಷ್ ಬಿಲೀವ್ಡ್ ಇಂಡಿಯನ್ ಸೊಸೈಟಿ ನೀಡೆಡ್ ರಿಫಾರ್ಮ್. ಇನ್ನೇ ಸಹ ಹೇಳಿದ್ದೀವಿ, ವೈಟ್ ಮ್ಯಾನ್ಸ್ ಬರ್ಡನ್ ಅಂತ. ಏನು ಹಾಗಂತಂದರೆ ಬ್ರಿಟಿಷರಿಗೆ ತಾವು ತುಂಬ ಸಿವಿಲೈಸ್ಡ್ ಪೀಪಲ್ಲು, ಭಾರತೀಯರು ಹಿಂದುಳಿದಿದ್ದಾರೆ,
ಅನ್ನ ಸರಿಪಡಿಸ್ಬೇಕು ಅನ್ನೋ ಒಂದು ಆಲೋಚನೆ ಇತ್ತು. ಸೊ ಇಂಡಿಯನ್ ಸೊಸೈಟಿಲಿ ತುಂಬ ರಿಫಾರ್ಮ್ಗಳಾಗಬೇಕು ಅಂತ ಅವರು ನಂಬಿದ್ರು ಬ್ರಿಟಿಷರು. ಅದಕ್ಕೋಸ್ಕರ ಸತಿ ಅಬಾಲಿಷನ್, ವಿಡೋ ರಿಮ್ಯಾರೇಜ್ ಪ್ರಮೋಟ್ ಮಾಡೋದು, ಇಂಗ್ಲಿಷ್ ಎಜುಕೇಷನ್, ಮಿಷನರಿಗಳಿಗೆ ಫ್ರೀಯಾಗಿ ಆಪರೇಟ್ ಮಾಡಲಿಕ್ಕೆ ಅವಕಾಶ ಕೊಡೋದು, ಮತ್ತು ಲಾ ಅಲೋವಿಂಗ್ ಕನ್ವರ್ಟ್ಸ್ ಟು ಕ್ರಿಶ್ಚಿಯಾನಿಟಿ ಟು ಇನ್ಹೆರಿಟಿ ಪ್ರಾಪರ್ಟಿ ಇನ್ಹೆರಿಟೆನ್ಸಿಗೆ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗೋದು. ಹೀಗೆ ಹಲವಾರು ರೀತಿಯಾದಂಥ ಲಾಗಳನ್ನು ತರ್ತಾರೆ ಆವಾಗ. ಆದರೆ ಇಂಡಿಯನ್ಸ್ ಅದನ್ನು ಬೇರೆ ರೀತಿಯಲ್ಲಿ ನೋಡ್ತಾರೆ. ಮೆನಿ ಇಂಡಿಯನ್ಸ್ ಇಂಟರ್ಪ್ರೆಟೆಡ್ ದಿಸ್ ಡಿಫರೆಂಟ್ಲಿ. ಯಾವ ಥರ ಅಂತಂದರೆ ರಿಲಿಜನ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಟ್ರೆಡಿಷನನ್ನು ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ, ಸೊಸೈಟಿಯನ್ನು ಫೋರ್ಸ್ಫುಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಇವರು, ಮತ್ತು ಈ ಸೊಸೈಟಿನ ಬದಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದರ ಕುರಿತಾಗಿ ರೂಮರ್ಸ್ಗಳು ಬಹಳ ಬೇಗ ಕ್ವಿಕ್ಕಾಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ರೂಮರ್ಸ್ ಆಫನ್ ಬಿಕಮ್ ಪವರ್ಫುಲ್ ಡ್ಯೂರಿಂಗ್ ಪೊಲಿಟಿಕಲ್ ಟೆನ್ಷನ್. ಆದರೂ ಒಂದು ಕಡೆ ಪೊಲಿಟಿಕಲ್ ಟೆನ್ಷನ್ ಕ್ರಿಯೇಟ್ ಆಗಿದ್ದರೆ ಅವಾಗ ರೂಮರ್ ಅಂತೂ ತುಂಬ ಪವರ್ಫುಲ್ ಆಗಿ ಎಲ್ಲ ಕಡೆ ಹರಡುತ್ತೆ. ಮತ್ತು ಜನರಿಗೆ ಅವಾಗ ಏನನ್ನಿಸ್ತಾ ಇರುತ್ತೆ, ವಾಟ್ ವರ್ ಪೀಪಲ್ ಥಿಂಕಿಂಗ್ ಅಟ್ ದ ಟೈಮ್ ಅಂತಂದರೆ, ಹಿಸ್ಟೋರಿಯನ್ಸ್ ಅಂಡರ್ಸ್ಟ್ಯಾಂಡ್ ದಿ ಮೈಂಡ್ ಸೆಟ್ ಆಫ್ ಪೀಪಲ್ ಥ್ರೂ ಸೋರ್ಸಸ್. ನಮಗೆ ಯಾವುದರಿಂದ ನಾವು ಮಾಡ್ಕೊಳ್ತೇವೆ ಅಂತಂದರೆ ಸೋರ್ಸ್ಗಳಿಂದ. ಅದರಲ್ಲಿ ಮುಖ್ಯವಾಗಿ ವಿಷ್ಣು ಭಟ್ ಗೋಡ್ಸೆಸ್ ಟ್ರಾವೆಲ್ ಅಕೌಂಟ್, ಮೆಮೋಯರ್ಸ್ ಆಫ್ ಸುಬೇದಾರ್ ಸೀತಾರಾಮ್ ಪಾಂಡೆ, ಇದು ಎರಡು ಮುಖ್ಯವಾದಂತಹ ಅಕೌಂಟ್ಸ್ಗಳಿಂದ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ, ದೀಸ್ ಸೋರ್ಸಸ್ ರಿವೀಲ್ ಸಮಥಿಂಗ್ ಇಂಪಾರ್ಟೆಂಟ್. ಪೀಪಲ್ ಬಿಲೀವ್ಡ್ ದ್ಯಾಟ್ ಬ್ರಿಟಿಷ್ ವಾಂಟೆಡ್ ಟು ಡಿಸ್ಟ್ರಾಯ್ ಇಂಡಿಯನ್ ರಿಲಿಜನ್ಸ್. ಜನರು ಏನು ಅಂದ್ಕೊಂಡಿದ್ರು, ಬ್ರಿಟಿಷರು ಈ ಭಾರತದ ಧರ್ಮಗಳನ್ನು ಡಿಸ್ಟ್ರಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಸೀಕ್ರೆಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ರಿಲಿಜಿಯಸ್ ಅಟ್ಯಾಕ್ ಮಾಡ್ತಾರೆ, ಮುಂದೆ ಫೋರ್ಸ್ಫುಲ್ ಆಗಿ ಕನ್ವರ್ಟ್ ಮಾಡ್ತಾರೆ ನಮ್ಮನ್ನು ಅಂತ ಜನರು ತುಂಬ ಬಲವಾಗಿ ನಂಬಿದ್ರು. ಇದರಿಂದ ಸಸ್ಪಿಷನ್, ಸಂಶಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆ ಬಹಳ ಇಂಪಾರ್ಟೆಂಟು ಗ್ರೀಸ್ಡ್ ಕಾರ್ಟ್ರಿಜಸ್, ಇಮಿಡಿಯೇಟ್ ಕಾಸ್ ಆಫ್ ರೆಬಿಲಿಯನ್, ತತ್ಕ್ಷಣದ ಕಾರಣ ಅಂತ ನೀವು ಮೊದಲೆಲ್ಲ ಕೇಳಿರಬಹುದು. ಹೊಸ ರೈಫಲನ್ನು ಈಗ ಸೋಲ್ಜರ್ಸು ಯೂಸ್ ಮಾಡಬೇಕಾಗತ್ತೆ, ಆವಾಗ ಅದನ್ನು ಬೈಟ್ ಮಾಡಬೇಕಾಗತ್ತೆ, ಹಚ್ಚಬೇಕಾಗತ್ತೆ ಲೋಡ್ ಮಾಡೋಕ್ಕಿಂತ ಮೊದಲು. ಆವಾಗ ಆ ಕಾರ್ಟ್ರಿಜ್ಗಳಿಗೆ ಗ್ರೀಸು, ಮುಖ್ಯವಾಗಿ ಕೌ ಫ್ಯಾಟ್ ಮತ್ತು ಫಿಗ್ ಫ್ಯಾಟಿಂದ ಗ್ರೀಸ್ ಮಾಡಿರ್ತಾರೆ, ಅದನ್ನು ತಯಾರು ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಇದರಿಂದ ಕೌ ಫ್ಯಾಟ್ ಇರೋದ್ರಿಂದ ಹಿಂದೂಸ್ಗಳಿಗೆ ಅದು ಇಷ್ಟ ಆಗೋದಿಲ್ಲ, ಪಿಗ್ ಫ್ಯಾಟ್ ಅಂತ ಮುಸ್ಲಿಮ್ಸ್ಗೆ ಅದು ಇಷ್ಟ ಆಗೋದಿಲ್ಲ. ಸೊ ಅದು ಅಂತಹ ರೂಮರ್ ಸ್ಪ್ರೆಡ್ ಆಗುತ್ತೆ ಆವಾಗ. ಸೊ ಅದರಿಂದಾಗಿ ಇನ್ನಷ್ಟು ಆ್ಯಂಗರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಡ್ರಾಮ್ಯಾಟಿಕ್ ಇವೆಂಟ್ ಹ್ಯಾಪೆಂಡ್ ವಿತ್ ಮಂಗಲ್ ಪಾಂಡೆ. ಮಾರ್ಚ್ 1857 ಮಂಗಲ್ ಪಾಂಡೆ ಬ್ರಿಟಿಷ್ ಆಫೀಸರ್ಗಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಮೀರತ್ತಲ್ಲಿ ದೊಡ್ಡ ಇವೆಂಟ್ ಆಗುತ್ತೆ 9 ಮೇ 1857. 85 ಸಿಪಾಯಿಸ್ ವರ್ ಪನಿಷ್ಡ್ ಫಾರ್ ರೆಫ್ಯೂಸಿಂಗ್ ಟು ಯೂಸ್ ದಿ ಕಾರ್ಟ್ರಿಜಸ್. 25 ಸಿಪಾಯಿಸ್ಗಳಿಗೆ ಪನಿಷ್ಮೆಂಟ್ ಕೊಡ್ತಾರೆ, ಯಾಕಂತಂದರೆ ಈ ಕಾರ್ಟ್ರಿಜ್ಗಳನ್ನು ಯೂಸ್ ಮಾಡೋಣ ನಾವು ಅಂತ ಅವ್ರು ಹೇಳಿರ್ತಾರೆ. ನೆಕ್ಸ್ಟ್ ಡೇ ಅದಾದಮೇಲೆ ಸೋಲ್ಜರ್ಸ್ ರಿವೋಲ್ಟ್ ಹಂಗೆ ಹೇಳ್ತಾರೆ. ಅವರು ಏನು ಮಾಡ್ತಾರೆ ಅಂತಂದರೆ ಇಂಪ್ರಿಸೆಂಟ್ ಸೋಲ್ಜರ್ಸ್ಗಳನ್ನು ಬಿಡುಗಡೆ ಮಾಡಿಬಿಡ್ತಾರೆ, ಫ್ರೀ ಮಾಡಿಬಿಡ್ತಾರೆ. ಬ್ರಿಟಿಷ್ ಆಫೀಸರ್ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ, ಬಿಲ್ಡಿಂಗ್ಗಳನ್ನು ಸುಟ್ಟುಬಿಡ್ತಾರೆ, ರೆಬಿಲಿಯನ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ, ನಾವು ದಂಗೆ ಎದ್ದಿದ್ದೇವೆ ಅಂತ. ನೇರವಾಗಿ ದೆಹಲಿ ಕಡೆ ಅಲ್ಲಿ ಮಾರ್ಚ್ ಆ ಕಡೆ ಹೋಗಿ ದಂಗೆಯನ್ನು ವಿಸ್ತರಿಸ್ತಾ ಇರ್ತಾರೆ. ವೈ ಡಿಡ್ ಡೆಲ್ಲಿ ಬಿಕಮ್ ದ ಸೆಂಟರ್ ಆಫ್ ರೆಬಿಲಿಯನ್? ಡೆಲ್ಲಿನೇ ಯಾಕೆ ಸೆಂಟರ್ ಆಯಿತು ಅಂತಂದರೆ, ದ ಸೋಲ್ಜರ್ಸ್ ರೀಚ್ಡ್ ಡೆಲ್ಲಿ, ದೇ ಡಿಕ್ಲೇರ್ಡ್ ಬಹದ್ದೂರ್ ಶಾ ಜಫರ್ ಶುಡ್ ಬಿಕಮ್ ದ ಲೀಡರ್ ಆಫ್ ದಿ ರಿವಾಲ್ಟ್. ಮೊಘಲ್ ಎಂಪರರ್ ಬಹದ್ದೂರ್ ಶಾ ಜಫರ್, ಆ ಮೊಘಲ್ ಎಂಪರರ್ ಇರೋದ್ರಿಂದ ಎಲ್ರಿಗೂ ಬಹದ್ದೂರ್ ಶಾನೇ ಲೀಡರ್ ಆಗಿರಲಿ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ಹೋಗಿ ಡಿಕ್ಲೇರ್ ಮಾಡಿಬಿಟ್ರು. ಫಸ್ಟು ಒಪ್ಕೊಳ್ಳಿಲ್ಲ, ಹಿ ಹೆಸಿಟೇಟೆಡ್, ಫೈನಲಿ ಹಿ ಅಕ್ಸೆಪ್ಟೆಡ್. ದಿಸ್ ಡಿಸಿಷನ್ ಚೇಂಜ್ಡ್ ಎವ್ರಿಥಿಂಗ್. ಈ ಡಿಸಿಷನ್ನಿಂದ ಮುಂದೆ ಬದಲಾವಣೆ ಏನಾಯ್ತಂದರೆ, ಮೆನಿ ರೂಲರ್ಸ್ ರೆಸ್ಪೆಕ್ಟೆಡ್ ದಿ ಮೊಘಲ್ ಅಥಾರಿಟಿ. ಇಟ್ ಗೇವ್ ದ ರೆಬಿಲಿಯನ್ ಲೆಜಿಟಮೆಸಿ, ಯುನೈಟೆಡ್ ಡಿಫ್ರೆಂಟ್ ಗ್ರೂಪ್ಸ್. ಮೊಘಲ್ ಎಂಪರರ್ ಸಪೋರ್ಟ್ ಸಿಗ್ತಾ ಇದೆ, ಹಾಗಾಗಿ ಎಲ್ಲರೂ ಒಟ್ಟಾಗೋಣ ಅಂತ ಒಂದು ಯುನಿಟಿಯ ಭಾವನೆ ಬರುತ್ತೆ ಆವಾಗ. ಸೊ ಸಮ್ಟೈಮ್ಸ್ ರೆಬಿಲಿಯನ್ಸ್ ಸಕ್ಸೀಡ್ ಬಿಕಾಸ್ ದೇ ಗೇನ್ ಸಿಂಬಲ್ ಆಫ್ ಯುನಿಟಿ. ಯುನಿಟಿ ಇದೆ ಅಂತ ಒಂದು ನಮಗೊಂದು ಸಿಂಬಲ್ ಬೇಕು. ಇಂಥ ಒಂದು ವ್ಯಕ್ತಿಯ ಅಂಡರಲ್ಲಿ ಅಥವಾ ಆ ವ್ಯಕ್ತಿಯ ಒಂದು ಕೆಳಗೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಒಬ್ಬ ನಾಯಕ ಇದ್ದಾನೆ, ನಾಯಕನಿದ್ದಾಗ ಯುನಿಟಿ ಇರುತ್ತೆ ಅಂತ ಒಂದು ಕಲ್ಪನೆ ಬರಬಹುದು ನಮಗೆ. ಸೊ ಮೊಘಲ್ ಎಂಪರರ್ ಜಾಯ್ನ್ ಆಗಿರೋದು ಒಂದು ಯುನಿಟಿಯನ್ನು ಅವಾಗ ತಂತು. ವೈ ಡಿಡ್ ಬಹದ್ದೂರ್ ಶಾ ಜಫರ್ ಸಪೋರ್ಟ್ ಎನ್ಕರೇಜ್ ರೆಬಿಲಿಯನ್? ಅವನ ಸಪೋರ್ಟಿಂದ ರೆಬಿಲಿಯನ್ಗೆ ಯಾಕೆ ಎಂಕರೇಜ್ಮೆಂಟ್ ಸಿಕ್ತು ಅಂತಂದರೆ, ಬಿಕಾಸ್ ಪೀಪಲ್ ನೌ ಬಿಲೀವ್ಡ್ ದೇರ್ ವಾಸ್ ಆನ್ ಅಲ್ಟರ್ನೇಟಿವ್ ರೂಲರ್.
ಬ್ರಿಟಿಷರು ಬಿಟ್ಟರೆ ಇನ್ನೊಬ್ಬ ರೂಲರ್ ಇದ್ದಾರೆ. ಮತ್ತೆ ಬ್ರಿಟಿಷ್ ಪವರ್ನ ಸಹ ನಾವು ಚಾಲೆಂಜ್ ಮಾಡಬಹುದಲ್ವಾ. ಮೊದಲಿನ ಥರ ಓಲ್ಡ್ ಪೊಲಿಟಿಕಲ್ ಆರ್ಡರ್ ಮತ್ತೆ ವಾಪಸ್ ಬರಬಹುದು. ಎಲ್ಲದರಿಂದ ರೆಬೆಲ್ಸ್ಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ನಿಮ್ಗೆ ಇಮೇಜ್ ತೋರಿಸ್ತೇನೆ. ಬೇರೆ ಬೇರೆ ಇಮೇಜಸ್ಗಳು ಇದೆ ಇಲ್ಲಿ ನೋಡಿ. NCERT ಓದಿ. ನಾನು ಇಂಪಾರ್ಟೆಂಟ್ ಮ್ಯಾಪನ್ನು ಮಾತ್ರ ಇಲ್ಲಿ ಯಾವ್ದು ಅಂತ ಪ್ಲೇಸ್ಗಳನ್ನು ಇಲ್ಲಿ ಬಂದಿರೋದು ಮ್ಯಾಪು ಅಂತ ನೋಡಿ. ದೆಹಲಿಯಲ್ಲಿ ಕಾಣ್ತಾ ಇದೆಯಾ ನೋಡಿ, ಇಲ್ಲಿ ದೆಹಲಿ ಇದೆ. ದೆಹಲಿ, ಮೀರತ್, ಬರೇಲಿ, ಲಕ್ನೋ, ಕಾನ್ಪುರ್, ಝಾನ್ಸಿ, ಫೈಜಾಬಾದ್ ನೋಡಿ. ಇಲ್ಲಿ ರೆಡ್ ಅಲ್ಲಿ ಇರೋದು ಮೇನ್ ಸೆಂಟರ್ ಆಫ್ ರಿವಾಲ್ಟ್, ಬ್ಲ್ಯಾಕ್ ಅಲ್ಲಿ ಇರೋದು ಅದರ್ ಸೆಂಟರ್. ರೆಬೆಲಿಯನ್ ಸ್ಪ್ರೆಡ್ ಆಗ್ತಾ ಇದೆ. ಆಫ್ಟರ್ ಡೆಲ್ಲಿ, ರಿವಾಲ್ಟ್ ಸ್ಪ್ರೆಡ್ ಅಕ್ರಾಸ್ ನಾರ್ತ್ ಇಂಡಿಯಾ. ಇಲ್ಲಿಂದ ಈ ಕಡೆ ನಾರ್ತ್ ಇಂಡಿಯಾ ಕಡೆ ಸ್ಪ್ರೆಡ್ ಆಗ್ತಾ ಬಂತು. ಈ ಕಡೆ ಎಲ್ಲ ನೋಡಿ. ಇಂಪಾರ್ಟೆಂಟ್ ಸೆಂಟರ್ ಯಾವುದು? ಫಸ್ಟ್ ಡೆಲ್ಲಿ ಇಲ್ಲಿದೆ ಅಂತ ಗೊತ್ತಿದೆ. ಅದಾದ್ಮೇಲೆ ಕಾನ್ಪುರ್, ಲಕ್ನೋ, ಝಾನ್ಸಿ, ಬರೇಲಿ, ಬಿಹಾರ್. ಬರೇಲಿ ಕಾಣಿಸ್ತಾ ಇರ್ಬೋದು, ಮೀರತ್, ಲಕ್ನೋ, ಕಾನ್ಪುರ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಕಾನ್ಪುರ್, ಲಕ್ನೋ, ಎಸ್, ಮೀರತ್ ಇಲ್ಲಿದೆ ನೋಡಿ ಕರೆಕ್ಟಾಗಿ. ಬಿಹಾರ್, ಸೆಂಟ್ರಲ್ ಇಂಡಿಯಾ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ಮೆನಿ ಲೀಡರ್ಸ್ ಎಮರ್ಜ್ಡ್, ಹೊಸ ಲೀಡರ್ಗಳು ಎಮರ್ಜ್ ಆಗ್ತಾರೆ. ಕಾನ್ಪುರದಲ್ಲಿ ಯಾರು? ನಾನಾ ಸಾಹೇಬ್. ಅದಾದ್ಮೇಲೆ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಗೊತ್ತಿದೆ ನಿಮಗೆ. ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ. ಅದಾದ್ಮೇಲೆ ತಾಂತ್ಯಾ ಟೋಪೆ, ಕುನ್ವರ್ ಸಿಂಗ್, ಅಹಮದುಲ್ಲಾ ಶಾ, ಭಕ್ತ್ ಖಾನ್, ಹೀಗೆ ಹಲವಾರು ಲೀಡರ್ಸ್ಗಳು ಎಮರ್ಜ್ ಆಗ್ತಾರೆ. ಮತ್ತೆ ಡಿಫ್ರೆಂಟ್ ಸೆಕ್ಷನ್ಸ್, ಬರೀ ರೂಲರ್ಸ್ಗಳು ಮಾತ್ರ ಅಲ್ಲ, ಜಮೀನ್ದಾರ್ಸ್, ಪೀಸೆಂಟ್ಸ್, ಸೋಲ್ಜರ್ಸ್, ರಿಲಿಜಿಯಸ್ ಲೀಡರ್ಸ್, ಟ್ರೈಬಲ್ ಗ್ರೂಪ್ಸ್, ಈ ಹಲವಾರು ಸೆಕ್ಷನ್ಗಳು ಇನ್ಕ್ಲೂಡ್ ಆಗಿರುತ್ತೆ. ದಿಸ್ ಇಸ್ ವೈ ಹಿಸ್ಟೋರಿಯನ್ಸ್ ಸಮಟೈಮ್ಸ್ ಕಾಲ್ ಇಟ್ ಪಾಪ್ಯುಲರ್ ರೆಬೆಲಿಯನ್, ನಾಟ್ ಜಸ್ಟ್ ಅ ಮಿಲಿಟರಿ ಮ್ಯೂಟಿನಿ. ಕೆಲವರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ, ಕೆಲವು ಹಿಸ್ಟೋರಿಯನ್ಸು. ಆದರೆ ಕೆಲವರು ಏನು ಹೇಳ್ತಾರೆ, ಸಿಪಾಯಿ ದಂಗೆ ಮಾತ್ರ ಅಲ್ಲ, ಇದು ಪಾಪ್ಯುಲರ್ ರೆಬೆಲಿಯನ್. ಎಲ್ಲ ಏನಂತ ಕರಿತೇವೆ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಕರಿತೇವೆ. ಸಿಪಾಯಿಗಳು ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ಸಮಾಜದ ವರ್ಗಗಳು ಇತ್ತು ಇದರಲ್ಲಿ ಅಂತ ಗೊತ್ತಾಗುತ್ತೆ. ಇನ್ನು ರೆಬೆಲಿಯನ್ ಯಾಕೆ ಪವರ್ಫುಲ್ ಆಗಿತ್ತು ಅಂತಂದ್ರೆ, ಒಂದೇ ಸಾರಿ ನೋಡಿ, ಸಿಪಾಯಿಗಳು, ಸೋಲ್ಜರ್ಸು ರಿವೋಲ್ಟ್ ಆಗ್ತಾರೆ, ವಿಲೇಜಲ್ಲಿರೋ ಪೀಪಲ್ ಜಾಯ್ನ್ ಆಗ್ತಾರೆ, ಮತ್ತೆ ಲೋಕಲ್ ರೂಲರ್ಗಳು ಸಪೋರ್ಟ್ ಕೊಡ್ತಾರೆ, ಮತ್ತೆ ಒಂದು ಕಾಮನ್ ಎನಿಮಿ, ಎಲ್ರಿಗೂ ಇರೋದು ಕಾಮನ್ ಎನಿಮಿ ಅಲ್ವಾ, ಬ್ರಿಟಿಷರ್ಸ್. ಕಾಮನ್ ಎನಿಮಿ ಇದ್ದಾಗ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತೀವಲ್ಲ, ಆ ಥರ ಎಲ್ರಿಗೂ ಅವರೇ ಎನಿಮಿ. ಅವ್ರ ವಿರುದ್ಧ ಎಲ್ಲರೂ ಈಗ ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ. ವೆನ್ ದೀಸ್ ಫೋರ್ ಕಂಬೈನ್, ರೆಬೆಲಿಯನ್ ಬಿಕಮ್ಸ್ ಮ್ಯಾಸಿವ್. ರೆಬೆಲಿಯನ್ ಮ್ಯಾಸಿವ್ ಆಗಿ ದೊಡ್ಡ ಮಟ್ಟಕ್ಕೆ ಹರಡ್ತಾ ಇರುತ್ತೆ. ಆದರೆ ಇದೆಲ್ಲ ಆಗ್ತಾ ಇರಬೇಕಾದ್ರೆ ಬ್ರಿಟಿಷರು ಸುಮ್ಮನೆ ಕೂತ್ಕೊಂಡಿರ್ತಾರಾ ಅಲ್ವಾ? ಬ್ರಿಟಿಷ್ ವರ್ ಶಾಕ್ಡ್ ಬೈ ದಿ ಸ್ಕೇಲ್ ಆಫ್ ರಿವಾಲ್ಟ್. ಫಸ್ಟ್ ಅವ್ರಿಗೆ ಶಾಕ್ ಆಗುತ್ತೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರು ದಂಗೆ ಹೇಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅವರು ಥಿಂಕ್ ಮಾಡಿ ಕ್ವಿಕ್ ಆಗಿ ಏನು ಮಾಡ್ತಾರೆ, ಸ್ಟ್ರಾಂಗ್ ಆ್ಯಕ್ಷನ್ನ ತಗೊಳ್ತಾರೆ. ದೇ ಬ್ರಾಟ್ ರೀಇನ್ಫೋರ್ಸ್ಮೆಂಟ್ಸ್ ಫ್ರಮ್ ಬ್ರಿಟನ್ನಿಂದ ಮತ್ತೆ ಸೇನಾ ತುಕಡಿಗಳನ್ನು ಕರೆಸ್ಕೊಳ್ಳೋದಿರಬಹುದು, ಅಥವಾ ಬೇರೆ ಬೇರೆ ಸಾಮಗ್ರಿಗಳನ್ನು ತಂದುಕೊಳ್ಳೋದು. ಮತ್ತು ಸ್ಟ್ರಿಕ್ಟ್ ಲಾ, ಈ ರೆಬೆಲ್ ಆದವರಿಗೆ ಪನಿಷ್ ಮಾಡಲಿಕ್ಕೆ ಬಹಳ ಕಠಿಣ ಕಾನೂನುಗಳನ್ನು ಜಾರಿಗೊಳಿಸ್ತಾರೆ. ಮತ್ತು ಮೇಜರ್ ರೆಬೆಲ್ ಸೆಂಟರ್ಗಳ ಮೇಲೆ ಮಿಲಿಟರಿ ಅಟ್ಯಾಕನ್ನು ಮಾಡ್ತಾರೆ. ಸೊ ಗ್ರ್ಯಾಜುವಲಿ ಅವರು ಮತ್ತೆ ವಾಪಸ್ ಕಂಟ್ರೋಲನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರೆ. 1857 ದೆಹಲಿ ಮತ್ತೆ ರೀಕ್ಯಾಪ್ಚರ್ ಮಾಡಿಕೊಂಡ್ರು. 58 ಲಕ್ನೋ, 58 ಮತ್ತೆ ರಾಣಿ ಲಕ್ಷ್ಮೀಬಾಯಿ ಅವರು ಸಾವನ್ನಪ್ತಾರೆ. 1859 ತಾಂತ್ಯಾ ಟೋಪಿ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಫೈನಲ್ ಆಗಿ ರೆಬೆಲಿಯನ್ ಸಪ್ರೆಸ್ ಮಾಡ್ತಾರೆ. ಆದರೆ ಅರೌಂಡು 2 ಇಯರ್ಸ್ ಬೇಕಾಗುತ್ತೆ ಬ್ರಿಟಿಷರಿಗೆ. 2 ವರ್ಷಗಳ ಕಾಲ ಒಟ್ಟಾರೆಯಾಗಿ ಹೋರಾಟ ಮಾಡಿ ಕೊನೆಗೂ ಬ್ರಿಟಿಷರು ಅವರ ತಮ್ಮ ಜಾಣತನ ಅಥವಾ ಅವರ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಕೊನೆಗೂ ರೆಬೆಲಿಯನನ್ನು ಸಪ್ರೆಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಈ ಕಡೆ ಬಹದ್ದೂರ್ ಶಾ ಜಫರ್ ಇದ್ರು, ಏನಾಯಿತು ಅವರಿಗೆ? ಅವರನ್ನು ದೆಹಲಿಯಲ್ಲಿ ಕ್ಯಾಪ್ಚರ್ ಮಾಡಿದ್ರು, ಅರೆಸ್ಟ್ ಮಾಡ್ತಾರೆ, ಕೋರ್ಟಲ್ಲಿ ವಿಚಾರಣೆ ನಡೆಸ್ತಾರೆ,
ಮ್ಯಾನ್ಮಾರ್ ರಂಗೂನಿ ಕಳಿಸ್ತಾರೆ. ಪ್ರಿಸನ್ನಲ್ಲಿ ಬೌದ್ಧ ಶಾಜಪರ್ 1862 ಅಲ್ಲಿ ಮರಣವನ್ನು ಅಪ್ತಾರೆ. ಅವರ ಮರಣದಿಂದಾಗಿ ಮೊಘಲ್ ಡೈನೆಸ್ಟಿ ಅಲ್ಲೇ ಎಂಡ್ ಆಗಿಬಿಡುತ್ತೆ. ಮಾರ್ಕ್ ದಿ ಎಂಡ್ ಆಫ್ ಮೊಘಲ್ ಡೈನೆಸ್ಟಿ. ಇದಾದಮೇಲೆ ಮೇಜರ್ ಚೇಂಜಸ್ ಏನಾಗುತ್ತೆ, 1857 ರಿವೋಲ್ಟ್ ಆದಮೇಲೆ ಬ್ರಿಟಿಷರಿಗೆ ಅರ್ಥ ಆಗುತ್ತೆ, ಹೊಂದ್ಕೊಂಡಾಗಿಲ್ಲ ಭಾರತ, ಮೊದಲಿನ ಥರನೇ ಇದ್ದರೆ ಈಗ ನಿಭಾಯಿಸೋದು ಕಷ್ಟ ಅಂತ ಪಾಲಿಸಿಗಳನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ. ಮೇಜರ್ ರಿಫಾರ್ಮ್ಸ್ ಯಾವುದು ಅಂತಂದರೆ ಕಂಪ್ನಿ ರೂಲ್ ಎಂಡ್ ಆಗುತ್ತೆ 1858 ಬ್ರಿಟಿಷ್ ಕ್ರೌನ್ ಡೈರೆಕ್ಟಾಗಿ ಕಂಟ್ರೋಲನ್ನು ತೆಗೆದುಕೊಳ್ಳುತ್ತೆ. ವೈಸ್ರಾಯ್ ಅನ್ನುವಂಥ ಪೋಸ್ಟ್ ಕ್ರಿಯೇಟ್ ಮಾಡ್ತಾರೆ. ಇಂಡಿಯನ್ ರೂಲರ್ಸ್ಗಳಿಗೆ ಏನು ಹೇಳ್ತಾರೆ ಅಂತಂದರೆ ದೇರ್ ಟೆರಿಟರೀಸ್ ವುಡ್ ನಾಟ್ ಬಿ ಅನೆಕ್ಸ್ಡ್ ಎನಿಮೋರ್, ಟೆರಿಟರಿಗಳನ್ನು ನಾವು ಮತ್ತೆ ಅನೆಕ್ಸ್ ಮಾಡ್ಕೊಳ್ಳಲ್ಲ ಅಂತ ರೂಲರ್ಸ್ಗಳಿಗೆ ಪ್ರಾಮಿಸ್ ಮಾಡ್ತಾರೆ. ಆರ್ಮಿ ಸ್ಟ್ರಕ್ಚರ್ ಚೇಂಜ್ ಮಾಡ್ತಾರೆ. ಜಾಸ್ತಿ ಯುರೋಪಿಯನ್ ಸೋಲ್ಜರ್ಸ್ಗಳನ್ನು ಇಟ್ಟು ಇಂಡಿಯನ್ ಸೋಲ್ಜರ್ಸ್ಗಳನ್ನು ಕಡಿಮೆ ಇಟ್ಕೋತಾರೆ. ಮತ್ತು ಬ್ರಿಟಿಷ್ ಬಿಕೇಮ್ ಕಾಷಿಯಸ್ ಅಬೌಟ್ ರಿಲಿಜನ್. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆವಾಗಲೇ ಭಾರತೀಯರು ಧಾರ್ಮಿಕವಾಗಿ ಬಹಳ ಇಮೋಷ್ನಲ್ ಆಗಿರುವಂಥ ವ್ಯಕ್ತಿಗಳು, ಅಂಥ ಪೀಪಲ್ ಇವರು, ಎಚ್ಚರದಿಂದಿರಬೇಕು. ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದರೆ ಅವರು ತಿರುಗಿ ಬೀಳ್ತಾರೆ. ಎಷ್ಟೋ ಜನ ಏನು ಹೇಳ್ತಾರೆ ಅಂತಂದರೆ ಎಮೋಷ್ನಲ್ ಆಗಿ ಇಷ್ಟೊಂದು ಧರ್ಮಕ್ಕೆ ಅಟ್ಯಾಚ್ ಆಗಿರ್ತಾರೆ. ಹಾಗಾಗಿನೇ ಇವರ ವೀಕ್ನೆಸ್ ಇದು. ಬೇರೆಯವರಿಗೆ ಇದು ವೀಕ್ನೆಸ್ ಅಂತ ಗೊತ್ತಾಗಿ ಧರ್ಮವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡ್ರೆ ಸಾಕು, ಧರ್ಮಕ್ಕೆ ಒಳ್ಳೆ ರೀತಿಯಾದ ಸಪೋರ್ಟ್ ಕೊಟ್ಟು ಹಾಗೆ ಮಾಡಿದರೆ ಬೇರೆದೆಲ್ಲ ನಾವು ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಬ್ರಿಟಿಷರು ಏನು ಮಾಡ್ತಾರೆ, ದೇ ಪ್ರಾಮಿಸ್ಡ್ ದೇ ವುಡ್ ನಾಟ್ ಇಂಟರ್ಫಿಯರ್ ಇನ್ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಪ್ರಾಕ್ಟೀಸಸ್. ಮತ್ತೆ ನಾವು ಸೋಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ಗಳಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಜಮೀನ್ದಾರ್ಸ್ ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್ ವರ್ ಪ್ರೊಟೆಕ್ಟೆಡ್. ಆ ಲ್ಯಾಂಡ್ ಲಾರ್ಡ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಮುಂದೆ ಯಾವುದೇ ರೆಬೆಲಿಯನ್ ಆಗದೆ ಇರೋ ಥರ ನೋಡ್ಕೊಳ್ತಾರೆ. ಹಾಗಾದರೆ ಯಾಕೆ ಚೇಂಜ್ ಮಾಡಿದ್ರು ಪಾಲಿಸಿಗಳನ್ನು? ಬಿಕಾಸ್ ದ ರಿವೋಲ್ಟ್ ಟಾಟ್ ದೆಮ್ ಸಮಥಿಂಗ್. ಇಂಡಿಯಾ ಕುಡ್ ನಾಟ್ ಬಿ ರೂಲ್ಡ್ ಓನ್ಲಿ ಥ್ರೂ ಫೋರ್ಸ್. ಫೋರ್ಸ್ಫುಲ್ಲಾಗಿ ನಾವು ಇಂಡಿಯಾವನ್ನು ರೂಲ್ ಮಾಡಲಿಕ್ಕಾಗಲ್ಲ. ನಮಗೆ ಅಲಯನ್ಸ್ಗಳು ಬೇಕು, ಲಾಯಲ್ ರೂಲರ್ಸ್ಗಳ ಅವಶ್ಯಕತೆ ಇದೆ, ಎಲೀಟ್ಸ್ಗಳ ಸಪೋರ್ಟ್ ಬೇಕು. ಇದರಿಂದ ಇಷ್ಟೆಲ್ಲ ಕಲ್ತ್ಕೊಂಡು ಹೊಸದಾಗಿ ಪಾಲಿಸಿಗಳನ್ನು ಫಾರ್ಮ್ ಮಾಡ್ತಾರೆ. ಇದರಿಂದ ಆ ಕಲೋನಿಯಲ್ ರೂಲಲ್ಲಿ ಒಂದು ಹೊಸ ಫೇಸ್ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳ್ಬೋದು. ಇನ್ನೊಂದು ಕೇಸ್ ಸ್ಟಡಿ ಇದೆ NCERT ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಖುರ್ದಾ ಅಪ್ರೈಸಿಂಗ್ ಅಂತ 1817 ಅದು ಆಗಿರೋದು. ಲೀಡರು ಬುಕ್ಸಿ ಜಗಬಂಧು ಅಂತ ಬಿಹಾರ್ ಒಡಿಶಾ ಅನ್ಸುತ್ತೆ ಇದು ಖುರ್ದಾ ಅಪ್ರೈಸಿಂಗ್ ಆಗಿರೋದು. ಲ್ಯಾಂಡ್ ಡಿಸ್ಪೋಸಿಷನ್ ಆಗ್ತಾ ಇತ್ತು, ರೆವೆನ್ಯೂ ಇನ್ಕ್ರೀಸ್ ಮಾಡಿದ್ರು, ಸಾಲ್ಟ್ ಮೊನೋಪಲಿ ಇತ್ತು, ಮತ್ತು ಅಪ್ರೆಸಿವ್ ಅಡ್ಮಿನಿಸ್ಟ್ರೇಷನ್. ಇದ್ದ ಮೇಲೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಇವರನ್ನು ಜಾಸ್ತಿ ದಬ್ಬಾಳಿಕೆ ಮಾಡ್ತಾ ಇದ್ರು. ಅಲ್ಲಿ ಸಹ ಒಂದು ಅಪ್ರೈಸಿಂಗ್, ಒಂಥರ ರಿವೋಲ್ಟ್ ಆಗಿತ್ತು. ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ದಿಸ್ ಶೋಸ್ ಸಮಥಿಂಗ್ ಇಂಪಾರ್ಟೆಂಟ್. ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್ ಸ್ಟಾರ್ಟೆಡ್ ಲಾಂಗ್ ಬಿಫೋರ್ 1857. 1857ಕ್ಕಿಂತ ಮೊದಲೇ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗಿತ್ತು. ಸೊ 1857 ಅನ್ನೋದು ಒಂದು ಸಡನ್ನಾಗಿ ಆಗಿರುವಂಥ ಇವೆಂಟ್ ಅಲ್ಲ. ಹಿಸ್ಟೋರಿಕಲ್ ರೂಟ್ಸ್ಗಳಿದೆ. ಐತಿಹಾಸಿಕವಾಗಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಕಿಡಿಗಳು ಸೇರಿ ಈಗ ದೊಡ್ಡ ಬೆಂಕಿ ಹೊತ್ಕೊಂಡಿರೋದು ಅದು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅಟ್ ದ ಸೇಮ್ ಟೈಮ್ ಚೀನಾದಲ್ಲೂ ಒಂದು ರೆಬೆಲಿಯನ್ ಆಗುತ್ತೆ, ಟೈಪಿಂಗ್ ರೆಬೆಲಿಯನ್ ಅಂತ. ಅಲ್ಲೂ ಸಹ ಸೋಷಿಯಲ್ ರಿವೋಲ್ಟ್ ಆಗುತ್ತೆ. 19th ಸೆಂಚುರಿ ಅಂತಂದರೆ ಆಲ್ಮೋಸ್ಟು ಹಲವಾರು ಕಡೆ ಇಂಥ ರೆಬೆಲಿಯನ್ಗಳು ಆಗ್ತಾ ಇತ್ತು. ಈ ಚಾಪ್ಟರ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಫೈನಲ್ ಪಾಯಿಂಟ್ಸ್ ಏನು? ಪೊಲಿಟಿಕಲ್ ಡಾಮಿನೇಷನ್ ಕ್ರಿಯೇಟ್ಸ್ ರೆಸಿಸ್ಟೆನ್ಸ್. ಯಾವುದೇ ಒಂದು ಅಥಾರಿಟಿ ತುಂಬ ಡಾಮಿನೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಜನರು ಅದನ್ನು ಒಪ್ಕೊಳ್ಳೋದಿಲ್ಲ. ಜನರಿಗೆ ಯಾವಾಗ ನಿಜವಾದ ಪರಿಸ್ಥಿತಿ ಅರ್ಥ ಆಗುತ್ತೋ ಆವಾಗ ಜನ ತಿರುಗಿ ಬೀಳ್ತಾರೆ. ಅವಾಗೇನಾಗುತ್ತೆ, ಸೋಷಿಯಲ್ ಆ್ಯಂಗರ್ ಸ್ಪ್ರೆಡ್ ಆಗುತ್ತೆ ಬೇರೆ ಬೇರೆ ಗ್ರೂಪ್ಗಳ ನಡುವೆ. ಸಿಂಬಾಲ್ಸ್ ಅಂತಂದರೆ ಒಂದು ಯಾವುದಾದ್ರೂ ಒಂದು ಯುನಿಟಿಗೆ ಒಂದು ಸಿಂಬಾಲ್ ಬೇಕು. ಸಿಂಬಾಲ್ ಇದ್ದಾಗ ಅದು ಜನರನ್ನು ಒಗ್ಗೂಡಿಸುತ್ತೆ. ಸೊ ದಿಸ್ ಇಸ್ ವೈ 1857 ರಿಮೇನ್ಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ಸ್ ಇನ್ ಹಿಸ್ಟ್ರಿ. ಈ ಭಾರತದ ಇತಿಹಾಸದಲ್ಲಿ 1857 ರಿವಾಲ್ಟ್ ಅನ್ನೋದು ಟರ್ನಿಂಗ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇದು ಮೇಜರ್ ಆಗಿರುವಂಥ ಒಂದು ಐಡಿಯಾ ಬಂದಿದೆ ನಮಗೆ ಅಷ್ಟೇ. ಅಲ್ಲಿ ಯಾಕೆ ಇನ್ನೂ ಬಹಳ ಅನಾಲಿಟಿಕಲ್ ಆಗಿ ನೋಡಬೇಕು, ಇದನ್ನು ನೋಡ್ತೇವೆ ಮುಂದೆ. ಅನಾಲಿಟಿಕಲ್ ಆಗಿ ತುಂಬ ಪಾಯಿಂಟ್ಗಳೆಲ್ಲ ಬರ್ತಾ ಹೋಗುತ್ತೆ. ಅಂದರೆ ಬ್ರಿಟಿಷರ ಪಾಲಿಸಿಗಳನ್ನು ಸಹ ನಾವು ನೋಡ್ತಾ ಹೋಗಬೇಕು ಡೀಟೇಲ್ ಆಗಿ ಮುಂದೆ. 11th 12th NCERT ಮುಂದೆ ಸ್ಪೆಕ್ಟ್ರಮು, ಶೇಖರ್ ಬಂದೋಪಾಧ್ಯಾಯ್ ಅವರದ್ದು ಕ್ಲಾಸಿ ಟು ಪಾರ್ಟಿಷನ್ ಅನ್ನುವಂಥ ಬುಕ್ ಇದೆ. ಎಲ್ಲ ತುಂಬ ಚೆನ್ನಾಗಿ ಅನಾಲಿಟಿಕಲ್ ಪಾಯಿಂಟ್ಸನ್ನು ಕೊಡ್ತಾರೆ. ಮೇನ್ಸಿಗೆ ಹೆಲ್ಪ್ ಆಗುತ್ತೆ.
ಹಾಗೆ ಅಲ್ಲಿ ಆಗಿ ನೋಡೋಣ. ಈಗ ನಿಮ್ಗೆ ಕತೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಏನೇ ಡೌಟ್ಗಳಿದ್ರು, ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯಕ್ಕೆ ನಾನು ಕಾಯ್ತಾ ಇರ್ತೇನೆ. ಮತ್ತೆ ಮುಂದಿನ ಚಾಪ್ಟರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.